ಎಲ್ಲ SLC ಮತ್ತು PUC ಇಂಜಿನಿಯರಿಂಗ್, ಡಿಪ್ಲೊಮಾ, ITI, PG ಕೋರ್ಸಸ್. ಸೊ ಎಲ್ಲ ಕೋರ್ಸಸ್ ಅವರಿಗೆ ಜಿಂದಾಲ್ ಫೌಂಡೇಶನಿಂದ ಸ್ಕಾಲರ್ಶಿಪ್ ಆದರೆ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಇದರ ಬಂದುಬಿಟ್ಟು ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇವರು ಬಂದುಬಿಟ್ಟು ಪ್ರತಿ ವರ್ಷ ಸ್ಕಾಲರ್ಶಿಪ್ನ ಪ್ರೊವೈಡ್ ಆದರೆ ಮಾಡ್ತಾಯಿದ್ದಾರೆ. ಅದರಂತೆ ಈ ವರ್ಷ ಕೂಡ ನಿಮಗೆ ಸ್ಕಾಲರ್ಶಿಪ್ ಆದರೆ ಸಿಗ್ತದೆ. ನೀವು ಜಸ್ಟ್ ಪಾಸ್ ಆದರೆ ಸಾಕು, ಯಾವುದೇ ರೀತಿ ಇವರು ಸ್ಕೋರ್ ಮೇಲೆ ಆದರೆ ಕೊಡ್ತಿಲ್ಲ. ನೀವು ಜಸ್ಟ್ ಪಾಸ್ ಆಗಿದ್ದರೆ ಸಾಕು ನಿಮಗೆ ಸ್ಕಾಲರ್ಶಿಪ್ ಆದರೆ ಸಿಗ್ತದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆದರೆ ಕೊಡ್ತೀನಿ. ಆದ್ದರಿಂದ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಮಗೆ ಜಸ್ಟ್ 60% ಆಗಿದೆ, ನಮಗೆ ಸ್ಕಾಲರ್ಶಿಪ್ ಇದ್ದರೆ ಹೇಳಿ ಅಂತ. ಆದ್ದರಿಂದ ಪ್ರತಿಯೊಬ್ಬ ಎಲ್ಲ ಕ್ಲಾಸ್ನ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಬಿಡಬೇಕಂದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಸ್ಕಾಲರ್ಶಿಪ್ಗೆ ವೇಟ್ ಮಾಡ್ತಾ ಇರ್ತಾರೆ. ಮತ್ತು ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ಸೊ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಈಗ ನೋಡ್ತಾ ಹೋಗೋಣ ಎಲ್ಲ ಡೀಟೇಲ್ಸ್ ಯಾವ ರೀತಿ ಇದೆ ಅಂತ. ಇದು ಬಂದುಬಿಟ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ. ಇದು ಬಂದುಬಿಟ್ಟು ಪ್ರತಿ ವರ್ಷ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ಬೆಂಗಳೂರಿಂದ ನಿಮಗೆ ಆದರೆ ಪ್ರೊವೈಡ್ ಮಾಡ್ತಾರೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಈಗ ನೋಡಿ, ಕ್ಯಾಟಗರಿ ವೈಸ್ ನಿಮಗೆ ಯಾವ ರೀತಿ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ ನೋಡ್ತಾ ಹೋಗೋಣ. ಕ್ಯಾಟಗರಿ ಎ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, 11th ಮತ್ತು 12th, ಸೊ ಇವೆರಡು ಕ್ಲಾಸಸ್ಗೆ ಫಾರ್ ಬಾಯ್ಸು 500 ಅಂತ ಕೊಡ್ತಾರೆ. ಅಂದರೆ ಈಗ ಏನಾದರೂ ನೀವು SSLC ಮುಗಿಸಿದ್ರಾ, ಇನ್ನು ಫಸ್ಟ್ PUC ಅಡ್ಮಿಟ್ ತಗೋತೀರಾ, ಸೊ ನಿಮಗೆ ಬಂದುಬಿಟ್ಟು RS ಬಾಯ್ಸು RS 500 ಫಾರ್ ಬಾಯ್ಸು, RS 700 ಫಾರ್ ಗರ್ಲ್ಸ್. ನೋಡಿ, ಇದಕ್ಕೆ ನೀವು ಬಾಯ್ಸು 60% ತೆಗಿಬೇಕು. SSLC ಏನಾದರೂ ಫಸ್ಟ್ PUCಯಲ್ಲಿ 60% ತೆಗಿಬೇಕು, ಮತ್ತು SSLC 60% ಬರಬೇಕು. ಇನ್ನು ಗರ್ಲ್ಸ್ಗೆ 55% ನಮಗೆ ಮಾರ್ಕ್ಸ್ ಇರಬೇಕು. ಸೊ ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಅದೇ ಸ್ಕ್ರೀನ್ ಮೇಲೆ ಇದೆ. ಫಾರ್ ಕರ್ನಾಟಕ, ಸೊ ನೀವು ಕರ್ನಾಟಕದಲ್ಲಿ ಇದ್ದರೆ ಪ್ರತಿ ತಿಂಗಳು ನಿಮಗೆ 500 ಅಂತ ಆದರೆ ಅಮೌಂಟ್ ಕೊಡ್ತಾರೆ. ಪ್ರತಿ ತಿಂಗಳು ಬಾಯ್ಸ್ಗೆ 500 ಮತ್ತು ಗರ್ಲ್ಸ್ಗೆ 700. ಇದೇ ರೀತಿ ಇವರು ಸ್ಕಾಲರ್ಶಿಪ್ನ ಅಂದರೆ ಪ್ರೊವೈಡ್ ಮಾಡ್ತಾರೆ. ಮತ್ತು ನಿಮಗೆ ಕನಿಷ್ಠ ಅಂದರೂ 60% ಆಗಿರಬೇಕು. ಗರ್ಲ್ಸ್ಗಾದರೆ ಕಡಿಮೆ ಇದೆ, 55% ಆದರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಕ್ಯಾಟಗರಿ ಬಿಯಲ್ಲಿ ITI, ನೀವೇನಾದರೂ SSLC ಮುಗಿಸಿ ITI ಮಾಡಿದರೆ ನಿಮಗೆ ಪ್ರತಿ ತಿಂಗಳು RS 500 ಅಂತ ಕೊಡ್ತಾರೆ. ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆದರೆ ಮತ್ತು 700 ಕೊಡ್ತಾರೆ. ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು ಇಲ್ಲಿ ಬಾಯ್ಸು 45%, ಗರ್ಲ್ಸು 30%. ಮತ್ತು ಇನ್ನು ಕ್ಯಾಟಗರಿ ಸಿಯಲ್ಲಿ ಗ್ರ್ಯಾಜುಯೇಟ್ ಕೋರ್ಸಸ್, ಇದು ಬಂದುಬಿಟ್ಟು BA, BCom ಆಗಿರ್ಬೋದು, BSc, ಮತ್ತು ಇದೇ ರೀತಿ BCA, BBM, ಸೊ ಎಲ್ಲ ಕೋರ್ಸಸ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಇದೆ ನೋಡಿ. ಇದರಲ್ಲಿ ಯಾವುದು ನಿಮ್ಮದು ಕೋರ್ಸ್ ಇದೆ ಅದನ್ನು ನೋಡ್ಕೊಳ್ಳಿ. ಇವರೆಲ್ಲರಿಗೂ ಪ್ರತಿ ತಿಂಗಳು RS 1400 ಅಂತ ಕೊಡ್ತಾರೆ. ಮತ್ತು ಬಾಯ್ಸ್ಗೆ RS 1100 ಅಂತ ಕೊಡ್ತಾರೆ. ಮತ್ತು ನಿಮಗೆ 55% ಬಾಯ್ಸು ಮತ್ತು ಗರ್ಲ್ಸ್ 50% ಅದರಲ್ಲಿ ಪ್ರಿವಿಯಸ್ ಇಯರಲ್ಲಿ ಮಾಡಿರಬೇಕು. ಇದೇ ರೀತಿ ಯಾವ್ಯಾವ ಕೋರ್ಸ್ ಇವೆ ಎಲ್ಲ ಅಂತ ಸ್ಕ್ರೀನ್ ಮೇಲೆ ಇವೆ, ಅವನ್ನೆಲ್ಲ ನೋಡ್ಕೊಳ್ಳಿ. ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀವು ಪಾಸ್ ಮಾಡಿದ್ರೆ ನೋಡ್ಕೊಳ್ಳಿ. ತುಂಬ ಜನ ಡಿಪ್ಲೊಮಾ ಕೋರ್ಸಸ್ ಆದರೆ ಮಾಡ್ತಾಯಿದ್ದಾರೆ, ಸೊ ಅವರು ಕೂಡ ನೋಡ್ಕೊಳ್ಳಿ. ಗರ್ಲ್ಸ್ಗೆ ಪ್ರತಿ ತಿಂಗಳು 1200 ಅಂತೆ, ಮತ್ತು ಬಾಯ್ಸ್ಗೆ 1000 ಅಂತ ಆದರೆ ಕೊಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಆದರೆ ಹೇಳ್ತೀನಿ ನೋಡಿ. ಇದು ಬಂದುಬಿಟ್ಟು ಯಾವ ರೀತಿ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಅಂದರೆ, ನೀವು ಪೋಸ್ಟ್ ಮುಖಾಂತರ ನಿಮಗೆ ಚೆಕ್ ಆದರೆ ಕೊಡ್ತಾರೆ. ಇದನ್ನು ಬಂದುಬಿಟ್ಟು ರಿಯಲಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆದರೆ ಮಾಡೋದಿಲ್ಲ, ನಿಮಗೆ ಪೋಸ್ಟ್ ಥ್ರೂ ಆದರೆ ನಿಮಗೆ ಚೆಕ್ ಆದರೆ ಕೊಡ್ತಾರೆ. ನೋಡ್ಕೊಳ್ಳಿ, ಯಾವೆಲ್ಲ ಕೋರ್ಸಸ್ಗೆ ಯಾವೆಲ್ಲ ಇವೆ ನೋಡ್ಕೊಳ್ಳಿ. ಮತ್ತು ಇಂಜಿನಿಯರಿಂಗ್ ಆಗ್ಬೋದು ಎಲ್ಲ ನೋಡ್ಕೊಳ್ಳಿ. ಇನ್ನು ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ನೋಡ್ತಾ ಹೋಗೋಣ. ಇದೊಂದೇ ಸ್ಕಾಲರ್ಶಿಪ್ ಅಲ್ಲ, ಇನ್ನೂ ಸಾವಿರಾರು ಸ್ಕಾಲರ್ಶಿಪ್ ಆದರೆ ಬಂದಿವೆ. ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲೇ ಬಂದುಬಿಟ್ಟು ಈ ವೆಬ್ಸೈಟ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ, ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಆ್ಯಂಡ್ ಆನ್ಸರ್ಸ್ ಅಂತ ಕೊಟ್ಟಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು PDF ಅದು ಡೌನ್ಲೋಡ್ ಆಗ್ತದೆ. ಆ PDF ಬಂದುಬಿಟ್ಟು ಪೂರ್ತಿ ಫಾರ್ಮ್ ಇರ್ತದೆ, ಅದನ್ನು ನೀವು ಫಿಲ್ ಮಾಡಬೇಕು. ಮತ್ತು ಅದನ್ನು ನೀವು ಪೋಸ್ಟ್ ಮುಖಾಂತರ ಜಿಂದಾಲ್ ಅವರ ಬೆಂಗಳೂರಿಗೆ ಆದರೆ ಕಳಿಸ್ಬೇಕು. ಜಿಂದಾಲ್ ಅವರ ಆಫೀಸ್ ಎಲ್ಲಿದೆ, ಬೆಂಗಳೂರಲ್ಲಿದೆ, ಅಲ್ಲಿಗೆ ನೀವು ಅದನ್ನು ಕಳಿಸ್ಬೇಕು. ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಇದೇ ರೀತಿ ಅಪ್ಲಿಕೇಶನ್ ಇರ್ತದೆ. ಸೊ ಇಲ್ಲಿ ಕರೆಕ್ಟಾಗಿ ಪ್ರತಿಯೊಂದು ಪಾಯಿಂಟ್ನ ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ, ಯಾಕಂದರೆ ಅವರು ಎಲ್ಲವನ್ನು ಚೆಕ್ ಮಾಡ್ತಾರೆ. ಸೊ ನೋಡ್ಕೋದು, ನಾನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡೋಕ್ಕೆ ಏನಾದರೂ ಬರಲಿಲ್ಲ ಅಂದರೆ ನನಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ನಾನು ಅಲ್ಲಿ ನಿಮಗೆ ಈ PDF ನಾನು ಶೇರ್ ಮಾಡ್ತೀನಿ. ನೋಡಿ, ಯಾವೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಂತ ಸ್ಕ್ರೀನಲ್ಲಿವೆ, ಒಂದ್ಸಲ ನೋಡ್ಕೊಳ್ಳಿ. ನೋಡಿ, ಇದನ್ನು ಬಂದುಬಿಟ್ಟು ನಿಮ್ಮ ಪ್ರಿನ್ಸಿಪಲ್, ಈಗ ಫಸ್ಟ್ PUCಗೆ ಆಗಿರ್ಬೋದು, ನೆಕ್ಸ್ಟ್ ಕೋರ್ಸಿಗೆ ಎಲ್ಲಿ ಅಡ್ಮಿಷನ್ ಮಾಡಿಸ್ತೀರಾ ಅಲ್ಲಿ ಅವರು ಅಟೆಸ್ಟೆಡ್ ಸೈನ್ ಮಾಡಿಸ್ಬೇಕು. ಸೈನ್ ಮಾಡಿಸಿ ನೀವು ಅವರು ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ದ
ಟ್ರಸ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಈ ಅಡ್ರೆಸ್ಗೆ ನೀವು ಮೇಲ್ ಆದರೆ ಮಾಡಬೇಕು. ಇದನ್ನು ಬಂದುಬಿಟ್ಟು ಅಪ್ಲಿಕೇಶನ್ ನೀವು ಪ್ರಿಂಟ್ ತೊಗೊಳ್ಳಿ ಮತ್ತು ಕಂಪ್ಲೀಟಾಗಿ ಫಿಲ್ ಮಾಡಿ ಅದನ್ನು ಪೋಸ್ಟ್ ಮುಖಾಂತರ ಅವರಿಗೆ ಶೇರ್ ಮಾಡಿ. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇದನ್ನು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆ, ನಿಮಗೆ ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಮತ್ತು ಎಲ್ಲ ಸ್ಕಾಲರ್ಶಿಪ್ಗೆ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಪ್ಪದೇ ಶೇರ್ ಮಾಡಿ.